ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ವೀಕ್ಷಕರೇ, ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಶಾಂತಿ ಸಭೆಯ ನೇತೃತ್ವವನ್ನು ಇಲ್ಲಿಯ PSI ಬಸವರಾಜ್ ಅಡವಿಬಾವಿ ಅವರು ವಹಿಸಿದರು. ಅಡವಿಬಾವಿ ಅವರು ಮಾತನಾಡುತ್ತಾ, ಹಗರಿಬೊಮ್ಮನಹಳ್ಳಿಯಲ್ಲಿ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿನ ಹಿಂದೂ ಮತ್ತು ಮುಸ್ಲಿಮರು ಎಲ್ಲ ಹಬ್ಬಗಳಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಅಣ್ಣ ತಮ್ಮಂದಿರಂತೆ ಇರುತ್ತಾರೆ. ಹೀಗೆಯೇ ಮುಂದುವರಿಯಲಿ ಹಾಗೂ ನಮ್ಮಲ್ಲಿ ಎಲ್ಲ ಸಹಕಾರಗಳನ್ನು ನಿಮಗೆ ಮಾಡಿಕೊಡ್ತೇವೆ. ಕಾನೂನು ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸಿರಿ, ಶಾಂತಿ ಭಂಗ ಆಗದಂತೆ ಸುವ್ಯವಸ್ಥೆಯಿಂದ ಆಚರಿಸಿರಿ ಎಂದು ಸಲಹೆಯನ್ನು ಕೊಟ್ಟರು. ಅದಾದ ನಂತರ ಅಲ್ಲಿ ಹಳೆ ಊರಿನ ಮುಸ್ಲಿಂ ಮುಖಂಡರು ಮತ್ತು ಹಗರಿಬೊಮ್ಮನಹಳ್ಳಿಯ ಅನೇಕ ಮುಸ್ಲಿಂ ಮುಖಂಡರು ರಂಜಾನ್ ಹಬ್ಬದ ಪ್ರಯುಕ್ತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಬಸವರಾಜ್ ಅಡವಿಬಾವಿ ಅವರು ನಮ್ಮ ಊರಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಕೊಂಡಾಡಿದರು. ಇದೇ ವೇಳೆ ವೃತ್ತ ನಿರೀಕ್ಷಕ ವಿಕಾಸ್ P. ಲಮಾಣಿ ಅವರ ಮಾರ್ಗದರ್ಶನದಲ್ಲಿ ಬಸವರಾಜ್ ಅಡವಿಬಾವಿ ಮತ್ತು ಸಿಬ್ಬಂದಿಯವರು ಬಸವೇಶ್ವರ ಬಜಾರ್ನಲ್ಲಿ ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಅನೇಕ ಟ್ರಾಫಿಕ್ ಸಮಸ್ಯೆಗಳಿದ್ವು, ಅದನ್ನು ನಿವಾರಿಸಿದ್ದಾರೆ ಮತ್ತು ಅನೇಕ ಕಡೆ ಜೂಜಾಟ ಆಡುವುದನ್ನು ಮತ್ತು ಲೇಔಟ್ಗಳಲ್ಲಿ ಕುಡಿಯುವುದನ್ನು ಇವರು ನಿಯಂತ್ರಣಕ್ಕೆ ತಂದಿದ್ದಾರೆ. ಕಳ್ಳತನವಾಗುವುದನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇವರು ಅತ್ಯುತ್ತಮ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಜನರು ಅಭಿಪ್ರಾಯ ಪಟ್ಟರು. ಈ ವರದಿಯಲ್ಲಿ ಬಸವರಾಜ್ ಅಡವಿಬಾವಿ ಅವರು ಮಾತನಾಡಿದರೆ, ಬನ್ನಿ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈ ಒಂದು ರಂಜಾನ್ ಹಬ್ಬದ ಒಂದು ಶಾಂತಿ ಸಭೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಮುಸ್ಲಿಂ ಬಾಂಧವರು ಕೂಡ ನಮ್ಮ ಠಾಣಾ ವತಿಯಿಂದ ಹಾಗೂ ನಮ್ಮ ವೃತ್ತದ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ಒಂದು ಶಾಂತಿ ಸಭೆಗೆ ಆಗಮಿಸಿರುವಂತಹ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಮೀಡಿಯಾ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ನಮ್ಮ ಠಾಣಾ ವತಿಯಿಂದ ಹಾಗೂ ನಮ್ಮ ವೃತ್ತದ ವತಿಯಿಂದ ಸ್ವಾಗತವನ್ನು ಕೋರ್ತಾ, ಸುಮಾರು ಈಗ ಆಲ್ರೆಡಿ ಗೊತ್ತೈತೆ ನಮ್ಗೆ ರಂಜಾನ್ ನೀವು ಹೇಳಿದಿರಿ, ಯಾವ್ಯಾವ ರೀತಿ 10 ಅಥವಾ 11ನೇ ತಾರೀಕಿಗೆ ಚಂದ್ರ ನೋಡಿಕೊಂಡು ನೀವು ಇದು ಮಾಡ್ತೀರಿ ಅಂತ ಹೇಳಿದಿರಿ. ಓಕೆ, ವೆಲ್, ತೊಂದರೆ ಇಲ್ಲ. ನಮ್ಮ ಪೊಲೀಸ್ ಪಾಯಿಂಟ್ ಆಫ್ ಏನಿದೆ, ನಮ್ಮ ಬಂದೋಬಸ್ತು ನಾವು ಡೆಫಿನೆಟಾಗಿ ನಿಮ್ಗೆ ಅದನ್ನು ಕೊಡೋಕ್ಕೆ ಸಹಕಾರ ಮಾಡ್ತೀವಿ. ನಿಮ್ಮ ಪ್ರೊಸೆಷನ್ ಆಗಲಿ ಅಥವಾ ನಿಮ್ಮ ಈದ್ಗಾ ಮೈದಾನದ ಹತ್ರ ಆಗಲಿ ನಾವೇನು ಮೆನ್ನು ಹಾಕಬೇಕು ಅದನ್ನು ಡೆಫಿನೆಟಾಗಿ ನೀವು ಹೇಳಿದಂಗೆ ಅದೇನು ಟ್ರಾಫಿಕ್ ಎಲ್ಲೆಲ್ಲಿ ಇಶ್ಯೂ ಆಗ್ತಂತ ಕೂಡ ಹೇಳಿದಿರಿ, ಅದು ಖಂಡಿತವಾಗಿ ನಾವು ಮಾಡ್ತೀವಿ. ಗೊತ್ತಾಯ್ತು, ನಮಗಂತೂ ಹಗರಿಬೊಮ್ಮನಹಳ್ಳಿಯಲ್ಲಿ ಯಾವುದು ಏನು ಸಮಸ್ಯೆ ಇಲ್ಲ. ಎಲ್ಲರೂ ಅಣ್ಣ ತಮ್ಮರಂತ ಜೀವನ ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ನಾವು ನಮ್ಮ ನೇಟಿವ್ ಮುದಗಲ್ಲು ಮೊಹರಂ ಹಬ್ಬ ನೋಡಿದಿರಿ ಹೆಚ್ಚು ಕಡಿಮೆ. ಅಲ್ಲಿ ಕೂಡ ಅಲ್ಲಿ ಹಿಂದೂ ಮುಸ್ಲಿಂ ಹೆಂಗ ನೋಡಿರ್ತೀರಿ, ಮುಸ್ಲಿಮ್ಸ್ಗಿಂತ ಜಾಸ್ತಿ ಹಿಂದೂಗಳೇ ಸಕ್ರೆ ಹೊಸಕ್ಕೆ ಹೋಗ್ತಾರೆ. ಅಲ್ಲಿ ನಾವು ಕೂಡ ಸಣ್ಣವರಿದ್ದಾಗ ಅಲ್ಲಿಗೆ ಹೋಗ್ತಿದ್ವಿ, ಬಟ್ ಜಾಬ್ ಆಗಿಂದ ಈ ಕಡೆ ಬಂದಿವಿ, ಹೋಗಕ್ ಆಗ್ತಾ ಇಲ್ಲ ಅಷ್ಟೇ. ಬಟ್ ಅಂತ ಒಂದು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಕಾಣ್ತಂತ ಮುಸ್ಲಿಂ ಇದು ನಮ್ಮ ಮುದಗಲ್ ಏರಿಯಾದಿಂದ ಬಂದವರು ನಾವು. ಇಲ್ಲಿ ಕೂಡ ಅದೇ ಒಂದು ಪ್ರಕೃತಿಯನ್ನು ನೋಡ್ತಾ ಇದ್ವಿ. ಅದೇ ರೀತಿ ಯಾವುದು ಆ ಥರ ಯಾವುದು ಹಿಂದೂ ಮುಸ್ಲಿಂ ಅನ್ನೋ ಒಂದು ಯಾವುದೂ ಇದಿಲ್ಲ, ಕಿರಿಕಿರಿ ಇಲ್ಲ. ಎಲ್ಲರೂ ಕೂಡ ಹಿಂದೂಗಳ ಹಬ್ಬ ಬಂದ ನೀವು ಕೂಡ ಕೆಲವೊಂದಿಷ್ಟು ಜನ ಭಾಗವಹಿಸ್ತೀರ. ಜಾತ್ರೆಗಳು ಎಷ್ಟೋ ಜಾತ್ರೆಗಳು ನೋಡಿದೀವಿ. ಮತ್ತೆ ಮುಸ್ಲಿಂ ಹಬ್ಬ ಬಂದ ಕೂಡ ಅವರು ಕೂಡ ಒಟ್ಟಾಗಿ ನಿಮ್ಮ ಜೊತೆ ಕುಂತು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಇದನ್ನ ನೋಡಕ್ ನಮ್ಗೆ ಬಹಳ ಖುಷಿ ಅನ್ಸುತ್ತೆ. ಇಲ್ಲಿ ನೌಕರಿ ಹೆಂಗಪ್ಪ ಅಂದ್ರೆ ನಮ್ದು ಹೆಡ್ ಮಾಸ್ಟರ್ ತರ ನೌಕರಿ ಇದ್ದಂಗೆ. ಹೆಡ್ ಮಾಸ್ಟರ್ ಹೆಂಗಪ್ಪ ಸುಮ್ಮನೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ, ಮಕ್ಕಳ ಇದು ಮಾಡ್ಬಿಡ ಅಂತೇಳಿ. ಆ ತರ ಇಲ್ಲಿ ನಮ್ಗೆ ಕೆಲಸನೇ ಇಲ್ಲ ಜಾಸ್ತಿ. ಇಲ್ಲಿ ಆ ಲೆಕ್ಕಕ್ಕೆ ಎಲ್ಲರೂ ಕೂಡ ಒಳ್ಳೆ ಒಂದು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಕಾಣ್ತಕ್ಕಂಥ ಊರು ಹಗರಿಬೊಮ್ಮನಹಳ್ಳಿ. ನನಗೆ ಬಹಳ ಖುಷಿ ಅನ್ಸುತ್ತೆ ಇಲ್ಲಿ ಕೆಲಸ ಮಾಡ್ಬೇಕಂತ. ಏನಾದ್ರೂ ಹೇಳಿದ್ರ ಡೆಫಿನೆಟ್ ಆಗಿ ನಮ್ಮ ಹಿರಿಯರು ಇರ್ತೀರಿ ಎಲ್ಲ, ಇದು ಮಾಡೋದು ಬ್ಯಾಡ ಅಂತಂದ್ರೆ ನೀವು ಅದಕ್ಕೆ ಒಪ್ಪಿಗೆ ಕೊಡ್ತೀರ. ಅದು ಇಂಪಾರ್ಟೆಂಟ್ ನಮಗೆಲ್ಲ. ಪ್ರತಿಯೊಂದಕ್ಕೂ ಬಹಳ ಸಹಕಾರ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಅದು ನಮಗೆ ಬಹಳ ಖುಷಿ ಐತಿ. ನಿಮ್ಮ ಹಬ್ಬವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ. ನಮ್ಮಿಂದ ಏನು ಸಹಕಾರ ಬೇಕು ನಿಮ್ಗೆ ಕೊಡ್ತೀವಿ, ನಿಮ್ಮಿಂದ ನಮಗೂ ಅಷ್ಟೇ ಸಹಕಾರ ಕೊಡ್ರಿ ಅಂತ ಹೇಳ್ತಾ, ನನ್ನ ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಗೆ ಏನಾದರೂ ಒಂದು ಜ್ಯೂಸ್ ಎಲ್ಲಾದರೂ ವ್ಯವಸ್ಥೆ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ಇಂಥಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ಮಾಡಿದ್ರೆ ಖಂಡಿತವಾಗಿ ಅದನ್ನ ಜ್ಯೂಸಿಂದ ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಮಾಡಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿ ಡ್ಯೂಟಿ ಮಾಡಿದ್ರು ಹಂಗೆ ಅಲ್ಲೇ ಇದರಲ್ಲಿ ಯಲಬುರ್ಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ. ನಾವು ರಂಜಾನ್ ಇರೋದ್ರಿಂದ ಊಟ ಕೂಡ ಎಲ್ಲ ಮಾಡಿಸ್ತಿದ್ವಿ. ಈ ಸಲ ಎಲೆಕ್ಷನ್ ಬಂತು, ನಾವು ಏನು ಮಾಡೋಕ್ಕಾಗಲ್ಲ, ಬೇರೆ ಇದಾಗುತ್ತೆ ಅಂತೇಳಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ದೆ. ನಾನು ಬೇರೆ ಬೇರೆ ಕಡೆ ಹೋದಾಗೆಲ್ಲ ಮಾಡಿಸಿದ್ದೀನಿ. ಬಟ್ ಇಲ್ಲಿ ನಮ್ದು ಇದೇನು ಇದಂತಲ್ಲ, ನಿಮ್ದೆಲ್ಲ ಒಂದು ಸಹಕಾರ ಮತ್ತು ಇದಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮಿಂದ ಖಂಡಿತವಾಗಿ ನಾವು ಎಲ್ಲೇ ಒಂದ್ ಕಡೆಗೆ
ಅದು ಜ್ಯೂಸಿಂದ ಏನೋ ವ್ಯವಸ್ಥೆ ಮಾಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮ್ಮ ಸಹಕಾರ ನಮಗಿಲ್ಲ ಅಂತ ಹೇಳ್ತಾ ಈ ಒಂದು ಪೀಸ್ ಕಮಿಟಿ ಮೀಟಿಂಗ್ಗೆ ಆಗಮಿಸಿರುವಂತಹ ಎಲ್ಲ ನನ್ನ ಮುಸ್ಲಿಂ ಮುಖಂಡರಿಗೂ ಕೂಡ ವಂದನೆ ತಿಳಿಸುತ್ತೆ. ಯಾಕಂದ್ರೆ ನಾವು ಇನ್ನೊಂದು ಸ್ವಲ್ಪ ಮಾತಾಡ್ಬೋದು, ಒಂದು ಸ್ವಲ್ಪ ಏನೋ ಹಂಸಾಗರದ ಒಳಗೆ ಏನೋ ಇದೈತೆ ಅಂತೇಳಿ ಮತ್ತೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವ್ರು ಬಂದು ವೈಯಕ್ತಿಕವಾಗಿ ಮಾತಾಡ್ತೀನಿ ನಾನು ಮುಗಿಸ್ಬೇಕು ಕಳಿಸ್ಬಿಡ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಶಾಂತಿ ಸಭೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಮುಸ್ಲಿಂ ಮುಖಂಡರುಗಳಿಗೂ ಮತ್ತು ಎಲ್ಲ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ವಂದನೆ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಅಂತ ಹೇಳ್ತೀನಿ. ಸಂಡೂರಲ್ಲಿ ಸರ್, ಸಂಡೂರಲ್ಲಿ ಸಂಡೂರಲ್ಲಿ ಎಲ್ಲ ಪ್ರೊಸೆಷನ್ಗಳು ಅಲ್ಲಿ ಮಾಸ್ಕ್ ಮುಂದೆ ಹೋಗಿದ್ವು. ಆ ಟೈಮಲ್ಲಿ ಮೇನ್ ಮಾಸ್ಕ್ ಮುಂದೆ ಹೋಗಿದ್ವು. ಪ್ರತಿಯೊಬ್ರು ಮುಸ್ಲಿಂ ಮುಖಂಡರು ಕೂಡ ಬಂದು ಯಾವುದೇ ಇರಲಿ, ಅವ್ರದ್ದು ಹಿಂದೂಗಳ ಹಬ್ಬ ಇರಲಿ, ಬಂದು ಅದಕ್ಕೆ ಹಾರ ಹಾಕಿ ವಿಶ್ ಮಾಡಿ ಇದು ಮಾಡ್ತಾರೆ ಅಂತ ಒಂದು ಇದನ್ನು ನೋಡ್ತಾ ಇದ್ವಿ, ಸಹೋದರತ್ವ ನೋಡ್ತಾ ಇದ್ವಿ. ಅದೇ ರೀತಿ ಕೂಡ ಇಲ್ಲಿ ಕೂಡ ಇದೆ. ಹಗರಿ ನಾವು ಪುಣ್ಯ ಮಾಡಿ ಸರ್, ಚೀಫ್ ಸಾಹೇಬ್ರು PSI ಸಾಹೇಬ್ರು ನಮ್ಗೆ ಒಳ್ಳೆ ಇಲ್ಲ, ನಮ್ದು ಪುಣ್ಯ ಅನ್ಕೊಳ್ರಿ. ಇಷ್ಟು ಜನ ಒಳ್ಳೇದಾದ್ರಲ್ಲ, ನಮ್ಗೆ ಅದು ಇಂಪಾರ್ಟೆಂಟ್. ನಮ್ಗೆ ಯಾವ್ದು ಕಿರಿಕಿರಿ ಇಲ್ಲ, ಏನಿಲ್ಲ, ಎಲ್ಲ ಚಂದಾಗಿ ನೌಕರು ಹೊರಟಾರೆ, ಅದು ಇಂಪಾರ್ಟೆಂಟ್. ಮಾತಾಡಿ ಸಾಮಾನ್ಯ ಮೊದಲನೇದಾಗಿ ಪೊಲೀಸ್ ಠಾಣೆ ಶಾಂತಿ ಸಭೆಗೆ ಕರೆದಿರ್ತಕ್ಕಂಥ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ್ ಅಡವಿಬಾವಿ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಮೊದಲನೇದಾಗಿ ಈ ರಂಜಾನ್ ಹಬ್ಬದ ಅಡ್ವಾನ್ಸ್ ಆರ್ಥಿಕ ಶುಭಾಶಯಗಳು ಹಾಗೂ ಅದೇ ದಿನ ಉಗಾದಿ ಇರೋದ್ರಿಂದ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಾವು ಯಾವ ರೀತಿ ಅಂದ್ರೆ ಬೈಪಾಸ್ನಲ್ಲಿ ಅದು ನಮ್ಮ ದೊಡ್ಡ ಮಸೀದಿ ಸರ್, ನಮ್ಮ ಹಗರಿ ಬೊಮ್ಮನಹಳ್ಳಿಗೆ ಅಲ್ಲಿ ಬಹಳ ಜನ ಸೇರ್ತೀವಿ. ಆ ಬೈಪಾಸ್ಲಿದ್ದ ಇದು ಪುತ್ತೋಳಿ, ಬಸವೇಶ್ವರ ಪುತ್ತೋಳಿ ಅಂತ ಹಿಂಗೆ ಬಂದು ಕೂಡ್ಲಿಗಿ ಸರ್ಕಲ್ ಬರ್ತೀವಿ ಸರ್. ಅಲ್ಲಿ ಕೂಡ ಎಲ್ಲ ಈಗ ಕೂಡ್ಲಿಗಿ ಸರ್ಕಲ್ ರಾಷ್ಟ್ರತಾನಿ ಸ್ಕೂಲ್ ಹತ್ರ ರಾಮನಗರ್ ಮಸೀದಿ ಅವರು ಕೂಡ ಎಲ್ಲರೂ ಅಲ್ಲಿ ಜಮಾ ಆಗ್ತೀವಿ ಸರ್. ಬಸವೇಶ್ವರ ಪುತ್ತೋಳಿ ಹೆಂಗ್ ಬರ್ತೀರಿ? ಹಿಂಗ ಸೋಗಿ ಸಂದೇಶ ಹೋಗ್ತೀರ ಹಿಂಗ ಬೈಪಾಸ್ ಕೂಡ್ಲಿಗಿ ಸರ್ಕಲ್ ಬರ್ತೀವಿ. ಸ್ಕೂಲ್ ಹತ್ರ ರಾಮನಗರ ಮಸೀದಿ ಅವರೆಲ್ಲ ಅಲ್ಲಿ ಜಮಾ, ಅಲ್ಲಿಂದ ಸೀದಾ ಈದ್ಗಾ ಮೈದಾನ. ಅಲ್ಲಿ 8:00 ಇಲ್ಲಿ ನಾವು ಬಿಡ್ತೀವಿ ಸರ್. 9:00 ಅಲ್ಲಿ ನಮ್ಮ ಪ್ರೇಯರ್ ಇರುತ್ತೆ. ಅದಾದ ನಂತರ ಎಲ್ಲ ನಮ್ಮ ಕಾರ್ಯಕ್ರಮ ಇರ್ತಾವೆ ಸರ್. ಸಿರ್ಕಲ್ ಆಗಿ ಅಲ್ಲಿ ಮುಗಿಸ್ಕೊಂಡು 11 ಗಂಟೆ 11:30 ಎಲ್ಲ ಕ್ಲೋಸ್ ಆಗುತ್ತೆ ಸರ್. ಇಷ್ಟು ನಮ್ಮದು ರಂಜಾನ್ ಹಬ್ಬದ ಕಾರ್ಯಕ್ರಮ ಸರ್. ಅಂದರೆ ತಾವೆಲ್ಲರೂ ಭಾಗವಹಿಸ್ರಿ ಸರ್ ಹಬ್ಬಕ್ಕೆ. ನೀವು ಒಳ್ಳೆಯ ದಕ್ಷ ಅಧಿಕಾರಿಗಳಿದ್ದೀರಿ. ಏನೇ ಇದ್ರೂ ಕೂಡ ನಮಗೆ ಭಾಳ ಸಹಕಾರ ನೀಡ್ತಾರೆ. ನಮ್ಮ ಸಮಾಜಕ್ಕಾಗಲಿ ಎಲ್ಲರಿಗೂ ಒಳ್ಳೆಯ ಅಧಿಕಾರಿ ಇದ್ದಾರೆ. ಹಾಗಾಗಿ ನಿಮಗೆ ನಾವು ತುಂಬ ಹೃದಯದ ಅಭಿನಂದನೆಗಳು ಹೇಳಿ ನಾನು ಹಾಗೆ ಮತ್ತೆ ಇಶ್ಯೂಸ್ ಇಲ್ಲ. ಹಂಸ ರೋಡಿಗೆ ನಮ್ಮ ಕಬರಸ್ಥಾನ ಹಿಂದೆ ಇರೋದು ಅಲ್ಲಿ